ಗದಗ ಜಿಲ್ಲೆಯಲ್ಲಿ ಭಾರೀ ಬಿರುಗಾಳಿ ಮಳೆಯಾಗಿದೆ. ಬಿರುಗಾಳಿ ಮಳೆಗೆ ಮನೆಯ ಸಿಮೆಂಟ್ ಶೀಟ್ಗಳು ಹಾರಿ ಹೋಗಿದೆ. ಶಿರಂಜು ಗ್ರಾಮದಲ್ಲಿ ಘಟನೆಯಾಗಿರುವುದು. ಶರಣಪ್ಪ ರೇಣುಕಾ ದಂಪತಿಯ ಮನೆಯ ಶೀಟ್ ಹಾರಿ ಹೋಗಿದ್ದು ಮನೆಯಲ್ಲಿದ್ದ ದವಸ ಧಾನ್ಯ ನೀರು ಪಾಲಾಗಿದೆ. ಗಾಳಿ ಹೆಚ್ಚಾಗ್ತಾ ಇದ್ದಂತೆ ಮನೆಯಿಂದ ಹೊರಬಂದ ದಂಪತಿ ಜೀವ ಉಳಿಸಿಕೊಂಡಿದ್ದಾರೆ. ಸದ್ಯ ಸಮುದಾಯ ಭವನದಲ್ಲಿ ಕುಟುಂಬ ಆಶ್ರಯ ಪಡ್ಕೊಂಡಿದೆ. ಗದಗ್ನ ಗಂಗಿಮಡಿ ಬಡಾವಣೆಯಲ್ಲಿ ಮಳೆಯಿಂದ ಭಾರೀ ಅವಾಂತರ ಸಂಭವಿಸಿದೆ. ಬಿರುಗಾಳಿ ಮಳೆಗೆ 70ಕ್ಕೂ ಹೆಚ್ಚು ಮನೆಗಳ ಶೀಟ್ ಹಾರಿ ಹೋಗಿದೆ. ಇನ್ನು ಗಾಳಿ ಮಳೆ ವೇಳೆ ಮನೆಯಲ್ಲಿದ್ದ ತಾಯಿ, ಗರ್ಭಿಣಿ ಮಗಳು, ಮೊಮ್ಮಗಳು ಬಚಾವಾಗಿದ್ದಾರೆ. 70ಕ್ಕೂ ಅಧಿಕ ಕುಟುಂಬ ಬೀದಿ ಪಾಲಾಗಿದ್ದು ಮನೆಗಳಲ್ಲಿನ ದಿನಸಿ ವಸ್ತುಗಳು ನೀರು ಪಾಲಾಗಿವೆ. ರಾಜ್ಯಾದ್ಯಂತ ಮಳೆ ಮುಂದುವರಿಯುವಂತಹ ಮುನ್ಸೂಚನೆ ನೀಡಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಮಳೆ ಅಲರ್ಟ್ ಇದ್ದು ಇಂದು ಕೂಡ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಒಟ್ಟು 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, 21 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಅಖಿಲ ಭಾರತ ಔಷಧ ವ್ಯಾಪಾರಿಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರಲ್ಲಿ 90% ಮೆಡಿಕಲ್ ಓಪನ್ ಆಗಿದೆ. ಎಂದಿನಂತೆ ಔಷಧಿ ಅಂಗಡಿಗಳು ಓಪನ್ ಇರಲಿವೆ. ಬೆಂಗಳೂರಲ್ಲಿ ಮೆಡಿಕಲ್ ಶಾಪ್ ಬೆಂಬಲ ಕೊಟ್ಟಿಲ್ಲ. ಮೆಡಿಕಲ್ ಶಾಪ್ಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇವೆ. ಯಾರೂ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಮೆಡಿಕಲ್ ಅಸೋಸಿಯೇಷನ್ ಹೇಳಿದ್ದಾರೆ. ಇಂದಿನ ಪ್ರತಿಭಟನೆಗೆ ಕರ್ನಾಟಕ ಫಾರ್ಮಾ ರಿಟೈಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆರ್ಗನೈಸೇಷನ್ ನೈತಿಕ ಬೆಂಬಲವನ್ನು ಕೊಟ್ಟಿದೆ. ಇಂದು ಕಪ್ಪು ಪಟ್ಟಿ ಧರಿಸಿ ಕೆಲವರು ಪ್ರತಿಭಟನೆ ನಡೆಸಿದರು. ಕೆಪಿಆರ್ಡಿಒ ಅಧ್ಯಕ್ಷ ಸಿ ಜಯರಾಮ್ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಆನ್ಲೈನ್ ಔಷಧಿ ಮಾರಾಟಕ್ಕೆ ವಿರೋಧಿಸಿ ಮೆಡಿಕಲ್ ಶಾಪ್ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಜಿಲ್ಲಾ ಔಷಧಿ ವ್ಯಾಪಾರಸ್ಥರ ಸಂಘದಿಂದ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆ ಗದಗ ಜಿಲ್ಲೆಯಾದ್ಯಂತ ಮೆಡಿಕಲ್ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಸ್ ಬಂದ್ ಆಗಿದೆ. ಇನ್ನು ತುರ್ತು ಸಂದರ್ಭದಲ್ಲಿ ಮಾತ್ರ ಔಷಧ ನೀಡೋಕೆ ವ್ಯಾಪಾರಸ್ಥರ ಸಂಘ ತಂಡಗಳನ್ನು ಮಾಡಿದೆ. ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ಸರ್ಕಾರ ಆನ್ಲೈನ್ ಮಾರಾಟ ಬಂದ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಔಷಧ ವ್ಯಾಪಾರಿಗಳು ಇಂದು ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಔಷಧಿ ಅಂಗಡಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗ್ತಿದೆ. ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದಿಂದ ಪ್ರತಿಭಟನೆ ಮಾಡಲಾಗ್ತಾ ಇದ್ದು ತುರ್ತು ಸೇವೆಗೆ ಆಸ್ಪತ್ರೆಯಲ್ಲಿರೋ ಎಲ್ಲ ಔಷಧಿ ಅಂಗಡಿಗಳನ್ನು ತೆರೆಯಲಾಗಿದೆ. ಹೊರಗಡೆ ಅಪೋಲೋ ಹಾಗೂ ಮೆಡ್ಪ್ಲಸ್ನ ಔಷಧಿ ಅಂಗಡಿಗಳು ಮಾತ್ರ ಓಪನ್ ಆಗಿವೆ. ಔಷಧ ವರ್ತಕರ ಸಂಘದ ಬಂದ್ಗೆ ಶಿವಮೊಗ್ಗದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಮೆಡಿಕಲ್ ಶಾಪ್ ಬಂದ್ಗೆ ಕರೆಗೆ ಚಿಕ್ಕಬಳ್ಳಾಪುರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರಗಳಲ್ಲಿ ಬಹುತೇಕ ಎಲ್ಲ ಮೆಡಿಕಲ್ ಶಾಪ್ ಓಪನ್ ಮಾಡಲಾಗಿದೆ. ಎಂದಿನಂತೆ ಮೆಡಿಕಲ್ ಮಾಲೀಕರು ಅಂಗಡಿಗಳನ್ನು ಓಪನ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಾಗೇಪಲ್ಲಿ, ಗೌರಿಬಿದನೂರು, ಶಿಡ್ಲಘಟ್ಟದಲ್ಲೂ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ. ದೇಶಾದ್ಯಂತ ಔಷಧ ವ್ಯಾಪಾರಿಗಳ ಮುಷ್ಕರ ಹಿನ್ನೆಲೆ ಕಲಬುರಗಿಯಲ್ಲಿ ಮೆಡಿಕಲ್ ಶಾಪ್ ಬಂದ್ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಲಾಯಿತು. ಬೆಳಗ್ಗೆಯಿಂದಲೇ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡಿ ಮುಷ್ಕರಕ್ಕೆ ಬೆಂಬಲಿಸಲಾಗಿದೆ. ಸಂಜೆವರೆಗೂ ಮೆಡಿಕಲ್ ಶಾಪ್ ಕ್ಲೋಸ್ ಇರಲಿದ್ದು ಪ್ರಮುಖ 3 ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಆನ್ಲೈನ್ ಮೆಡಿಸಿನ್ ಬಂದ್ ಮಾಡಬೇಕು, ಹೆಚ್ಚಿನ ರಿಯಾಯಿತಿ ನೀಡುವುದನ್ನು ಕಾರ್ಪೊರೇಟ್ ಮೆಡಿಕಲ್ನವರು ನಿಲ್ಲಿಸಬೇಕು ಅಂತ ₹1,800 ಮೆಡಿಕಲ್ ಶಾಪ್ ಬಂದ್ ಮಾಡಿ ಮುಷ್ಕರ ಮಾಡಲಾಗಿದೆ. ಅನಧಿಕೃತ ಆಸ್ಪತ್ರೆ ಹಾಗೂ ಮೆಡಿಕಲ್ ಶಾಪ್ಸ್ ವಿರುದ್ಧ ದಾವಣಗೆರೆ ಜಿಲ್ಲಾಡಳಿತ ಸಮರ ಸಾರಿದೆ. ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದ ನರ್ಸಿಂಗ್ ಹೋಮ್, ಮೆಡಿಕಲ್ ಶಾಪ್ ಸೀಸ್ ಮಾಡಲಾಗಿದೆ. ದಾವಣಗೆರೆ ತಹಶೀಲ್ದಾರ್ ಅಶ್ವಥ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಎಚ್ಒ ದೇವರಾಜ್, ಆಯುಷ್ ಅಧಿಕಾರಿ ಯೋಗೇಂದ್ರ ಕುಮಾರ್ ಸಾಥ್ ಕೊಟ್ಟಿದ್ದಾರೆ. ದಾವಣಗೆರೆ ರಿಂಗ್ ರೋಡ್ನಲ್ಲಿದ್ದ ಕ್ಲೌಡ್ ಆಸ್ಪತ್ರೆ ಸೀಸ್ ಮಾಡಲಾಗಿದೆ. ಅನಧಿಕೃತ ನರ್ಸಿಂಗ್ ಹೋಮ್, ಮೆಡಿಕಲ್ಸ್ ಆಸ್ಪತ್ರೆ ವಿರುದ್ಧ ದೂರು ದಾಖಲಾಗಿದೆ. ಅಖಿಲ ಭಾರತ ಔಷಧ ವ್ಯಾಪಾರಿಗಳು ಇಂದು ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಗುಜರಾತ್ನಲ್ಲೂ ಎಲ್ಲ ಮೆಡಿಕಲ್ ಶಾಪ್ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಬಹುತೇಕ ಎಲ್ಲ ಮೆಡಿಕಲ್ಗಳು ಹಾಗೂ ಫಾರ್ಮಸಿಗಳನ್ನು ಬಂದ್ ಮಾಡಲಾಗಿದೆ. ನಾರ್ವೇಜಿಯನ್ ಕ್ರೂಸ್ ಲೈನ್ ಸಂಸ್ಥೆ ನಿರ್ವಹಿಸುವ ಬಹಾಮಾಸ್ ಧ್ವಜದ ಐಷಾರಾಮಿ ಕ್ರೂಸ್ ಹಡಗು MS7 ಸೀಸ್ ನ್ಯಾವಿಗೇಟರ್ ಹಡಗು ಮಂಗಳೂರಿಗೆ ಆಗಮಿಸಿದೆ. ಈ ಕ್ರೂಸ್ನಲ್ಲಿ ಸುಮಾರು 427 ಪ್ರವಾಸಿಗರು ಹಾಗೂ 372 ಸಿಬ್ಬಂದಿ ಮಂಗಳೂರಿಗೆ ಬಂದಿದ್ದಾರೆ. ಕ್ರೂಸ್ ಪ್ರಯಾಣಿಕರಿಗಾಗಿ NMPA ಮತ್ತು ಸಂಬಂಧಿತ ಸಂಸ್ಥೆಗಳ ವತಿಯಿಂದ ಸಾಂಪ್ರದಾಯಿಕ ಸಾಂಸ್ಕೃತಿಕ ಸ್ವಾಗತ ಹಾಗೂ ಪ್ರವಾಸವನ್ನು ಆಯೋಜನೆ ಮಾಡಲಾಗಿತ್ತು. ಶಿವಮೊಗ್ಗ ಹೊರವಲಯದ ಬೊಮ್ಮನಕಟ್ಟೆ ಕೆರೆ ಅಪಾಯದ ಅಂಚಿನಲ್ಲಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರುವ ಬೊಮ್ಮನಕಟ್ಟೆ ಗ್ರಾಮದ ಜನ ಹಾಗೂ ಜಾನುವಾರುಗಳಿಗೆ ಆಸರೆಯಾಗಿದ್ದ 26 ಎಕರೆ ವಿಸ್ತೀರ್ಣದ ಕೆರೆ ಗಬ್ಬೆದ್ದು ನಾರ್ತಾ ಇದೆ. ಕೆರೆ ಸುತ್ತಮುತ್ತ ಆಶ್ರಯ ಯೋಜನೆಯಡಿ ಸಾವಿರಾರು ಮನೆಗಳ ನಿರ್ಮಾಣ ಆಗಿದೆ. 10 ಬಡಾವಣೆ ಇದೆ. ಈ ಮನೆಗಳ ತ್ಯಾಜ್ಯ ಹಾಗೂ ಕೊಳೆ ನೀರು ಕೆರೆ ಸೇರಿದ ಕಾರಣ ಕೆರೆ ವಿನಾಶದ ಅಂಚಿಗೆ ತಲುಪಿದೆ. ಶೀಘ್ರವೇ ಪಾಲಿಕೆ ಅಧಿಕಾರಿಗಳು ಕೆರೆ ಹಾಗೂ ಕೆರೆ ಅಕ್ಕಪಕ್ಕದ ಜಾಗವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ.
ಯಾದಗಿರಿ ನಗರದಲ್ಲಿ ಬುಡಕಟ್ಟು ಜನರ ಗೋಳು ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ಯಾದಗಿರಿ ನಗರದ ಹೊರವಲಯದ ಗಿರಿನಗರದಲ್ಲಿ 40 ಬುಡಕಟ್ಟು ಸಮುದಾಯದ ಕುಟುಂಬಗಳಿವೆ. ಈ ಕುಟುಂಬಗಳಿಗೆ ಸರ್ಕಾರ ಜಾಗ ಕೊಟ್ಟಿದೆ, ಆದರೆ ಮನೆಗಳನ್ನು ಕಟ್ಕೊಟ್ಟಿಲ್ಲ ಎನ್ನಲಾಗ್ತಿದೆ. ಇರೋಕೆ ಸೂರಿರದೆ ಬುಡಕಟ್ಟು ಜನಾಂಗ ನಿತ್ಯವೂ ನರಕ ಅನುಭವಿಸುತ್ತಿದ್ದಾರೆ. ಬಿಸಿಲ ತಾಪ ತಾಳಲಾರದೆ ಬೀದಿ ಬದಿಯ ಮರಗಳ ಕೆಳಗೆ ಆಸರೆ ಪಡ್ಕೊಂಡು ಜೀವನ ನಡೆಸುತ್ತಿದ್ದಾರೆ. ಕೂಡಲೇ ಜನಪ್ರತಿನಿಧಿಗಳು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿ ಹಾಗೂ ಪುತ್ರ ಅನಂತ್ ಅಂಬಾನಿ ಆಗಮಿಸಿದ್ರು. ಒಂದು ದಿನ ಆಶ್ರಮದಲ್ಲೇ ಕಾಲ ಕಳೆದು ರವಿಶಂಕರ್ ಗುರೂಜಿಯವರೊಂದಿಗೆ ಕೆಲಕಾಲ ಆಧ್ಯಾತ್ಮಿಕ ಚರ್ಚೆ ನಡೆಸಿದ್ದಾರೆ. ಇಬ್ಬರಿಗೂ ಆಶ್ರಮದ ವತಿಯಿಂದ ಸನ್ಮಾನ ಮಾಡಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತು ರಾಜ್ಯದಲ್ಲಿ ಎಸ್ಐಆರ್ ವಿಚಾರವಾಗಿ ಇಂದು ಸಂಜೆ ಬೆಂಗಳೂರಿಗೆ ಕೇಂದ್ರದ ವೀಕ್ಷಕರ ಮೊದಲ ತಂಡ ಆಗಮಿಸಲಿದೆ. ಬಿಜೆಪಿ ರಾಷ್ಟ್ರೀಯ ಜಂಟಿ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್, ರಾಷ್ಟ್ರೀಯ ಉಪಾಧ್ಯಕ್ಷ ಬೈಜಯಂತ್ ಜೈ ಪಾಂಡಾ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಂಜೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ನಾಳೆ ದಿನ ಇಡೀ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ. ಅಲ್ಲದೆ ಎಸ್ಐಆರ್ ನಡೆಯಲಿರುವ ಹಿನ್ನೆಲೆ ರಾಜ್ಯ ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ. ಪಶ್ಚಿಮ ಬಂಗಾಳ ಗೆದ್ದ ಬಿಜೆಪಿ ಪಡೆ ಚಿತ್ತ ಈಗ ಕರ್ನಾಟಕದತ್ತ ನೆಟ್ಟಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ಗೆಲ್ಲೋಕೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಘಟಾನುಘಟಿಗಳಿಂದ ಭರ್ಜರಿ ತಯಾರಿ ಮಾಡಿಕೊಂಡಿದೆ. ಚುನಾವಣೆಗೆ 2 ವರ್ಷ ಇರುವಾಗಲೇ ಬಂಗಾಳ ಮಾದರಿಯಲ್ಲಿ ಕರ್ನಾಟಕ ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡಿದೆ. ಪಕ್ಷ ಸಂಘಟನೆಗೆ ಬಿಜೆಪಿಗೆ ಆರ್ಎಸ್ಎಸ್ ನಾಯಕರು ಮಹಾಬಲ ತುಂಬಿದ್ದು ಕರ್ನಾಟಕ ಗೆಲ್ಲೋಕೆ ಮೆಗಾ ಪ್ಲಾನ್ ಮಾಡಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರೈತ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಡಿಕೆ ಶಿವಕುಮಾರ್ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಯಲಿದ್ದು ಬಿಡದಿಯ ಟೌನ್ಶಿಪ್ ವಿರೋಧಿಸುತ್ತಿರುವ ರೈತ ಪ್ರತಿನಿಧಿಗಳು ಭಾಗಿಯಾಗ್ತಾರೆ. ಈಗಾಗಲೇ ಟೌನ್ಶಿಪ್ ಯೋಜನೆಗೆ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗಿದ್ದು ಟೌನ್ಶಿಪ್ ವಿರೋಧಿ ಪ್ರತಿಭಟನೆಗಳು ದಿನೇ ದಿನೇ ಜಾಸ್ತಿ ಆಗ್ತಿದ್ದು ಜೆಡಿಎಸ್ ಬಹಿರಂಗವಾಗಿ ರೈತರ ಪ್ರತಿಭಟನೆಯನ್ನು ಬೆಂಬಲಿಸಿದೆ. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ರೈತರೊಂದಿಗೆ ಮಹತ್ವದ ಸಭೆ ನಡೆಸಿ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ. ಎಚ್ಡಿಕೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದ ಡಿಕೆಶಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಅಣ್ಣ, ನೀವು 136 ಜನ ಶಾಸಕರ ಬಹುಮತ ಬೆನ್ನಿಗಿಟ್ಕೊಂಡು ಈ 3 ವರ್ಷ ಮಾಡಿದ್ದೇನು? ನಿಮ್ಮದೇ ಆಫೀಸಲ್ಲಿ ಮುಖ್ಯಮಂತ್ರಿ ಆಗೋ ಹಗಲುಗನಸಿನ ಬೋರ್ಡ್ ಹಾಕೊಂಡು ಕಾಯ್ತಾ ಕೂತಿದ್ದೀರಾ. ಮೊದಲು ಆ ಬೋರ್ಡ್ ನಿಜ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಸಂಖ್ಯಾಬಲದ ಬಗ್ಗೆ ಮಾತನಾಡಿ ಅಂತ ಲೇವಡಿ ಮಾಡಿದ್ದಾರೆ. ಹೂಡಿಕೆ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಸಿಗಿರುವ ಆರೋಪ ಕೇಳಿಬಂದಿದೆ. ದುಪ್ಪಟ್ಟು ಲಾಭದ ಆಸೆ ತೋರಿಸಿ ಲಕ್ಷ ಹೂಡಿಕೆ ಮಾಡಿಸಿ ಆ ಬಳಿಕ ಕಂಪನಿಗೆ ಬೀಗ ಹಾಕಿ ಸಿಬ್ಬಂದಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವುದು. ಸ್ಮಾರ್ಟ್ ವಾಯ್ಸ್ ಕ್ವಾಂಟಾ ಅನ್ನೋ ಕಂಪನಿಯಲ್ಲಿ ಅಧಿಕ ಲಾಭದ ಆಸೆ ತೋರಿಸಿ ಹೂಡಿಕೆ ಮಾಡಿಸಲಾಗಿತ್ತು. ಮೊದಲು ಎಲ್ಲವೂ ಸರಿಯಾಗಿತ್ತು, ಆ ಬಳಿಕ ಲಾಭವೂ ನೀಡದೆ ಅಸಲು ಹಣವೂ ನೀಡದೆ ವಂಚನೆ ಎಸಗಲಾಗಿತ್ತು. ಈ ಬಗ್ಗೆ ಸುಮಾರು 52 ಜನರು ಆರ್ಟಿ ನಗರ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಂದಲೂ 40,000ದಿಂದ 1 ಲಕ್ಷದವರೆಗೆ ಹೂಡಿಕೆ ಮಾಡಿಸಲಾಗಿತ್ತು ಎನ್ನಲಾಗಿದೆ. ಹೋಲ್ಸೇಲ್ ಆಗಿ ಚಿನ್ನ ಖರೀದಿ ನೆಪದಲ್ಲಿ ಚಿನ್ನಾಭರಣ ಕಳವು ಮಾಡಲಾಗಿದೆ. ಡಿಸೈನ್ ತೋರಿಸೋಕೆ ಕರೆಸಿ ಆಭರಣ ಗುಳುಂ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಘಟನೆ ನಡೆದಿರುವುದು. ನಗರತ್ ಪೇಟೆಯ ಮೆಹ್ತಾ ಜ್ಯುವೆಲ್ಲರಿಗೆ ಸೇರಿದ ಚಿನ್ನಾಭರಣವನ್ನು ಮಲ್ಲೇಶ್ವರಂಗೆ ಪರೇಶ್ ಸೋನಿ ಎಂಬಾತ ತರಿಸಿಕೊಂಡಿದ್ದ. ಪರೇಶ್ ಸೋನಿ ಆಫೀಸ್ಗೆ ಮೆಹ್ತಾ ಜ್ಯುವೆಲ್ಲರಿಯ ಸಿಬ್ಬಂದಿ ಚಿನ್ನದೊಂದಿಗೆ ಬಂದಿದ್ದಾರೆ. ಈ ವೇಳೆ ಡಿಸೈನ್ ನೋಡಿ ಚಂದ್ರಶೇಖರ್ ಎಂಬಾತ ಲಿಸ್ಟ್ ಮಾಡೋಕೆ ಮುಂದಾಗಿದ್ದು ಫೋಟೋ ತೆಗೆದುಕೊಳ್ಳೋ ನೆಪದಲ್ಲಿ ಚಿನ್ನಾಭರಣ ಪಡೆದು ಎಸ್ಕೇಪ್ ಆಗಿದ್ದಾನೆ. ಘಟನೆ ಸಂಬಂಧ ಪರೇಶ್ ಸೋನಿ, ಶ್ಯಾಮ್ ಸೇರಿದಂತೆ 3 ವಿರುದ್ಧ ಮಲ್ಲೇಶ್ವರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಟಿಟಿಪಿ ಉಗ್ರ ಸಂಘಟನೆ ಜೊತೆಗೆ ಸಂಪರ್ಕ ಹೊಂದಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗೆ ಶಿಕ್ಷೆ ಪ್ರಕಟ ಮಾಡಲಾಗಿದೆ. ಆರೋಪಿ ಹಮ್ರಾಜ್ ಬರ್ಷೀದ್ ಶೇಖ್ಗೆ ಎನ್ಐಎ ಕೋರ್ಟ್ 7 ವರ್ಷ ಕಠಿಣ ಜೈಲು ಶಿಕ್ಷೆ ಪ್ರಕಟ ಮಾಡಿದೆ. 2023ರಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಮ್ರಾಜ್ ಹಾಗೂ ಮೊಹಮ್ಮದ್ ಆರಿಫ್ ಎಂಬುವರನ್ನ ಎನ್ಐಎ ಬಂಧಿಸಿತ್ತು. ಹೊತ್ತಿನಲ್ಲಿ ಮನೆ, ಅಂಗಡಿ ಹಾಗೂ ಖಾಲಿ ಜಾಗವನ್ನು ಆಸ್ತಿ ರಿಜಿಸ್ಟ್ರಾರ್ನಲ್ಲಿ ನಮೂದು ಮಾಡೋಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲೋಕ ಬೆಳಕು ಬಿದ್ದಿದ್ದಾನೆ. ರಿಜಿಸ್ಟ್ರಾರ್ನಲ್ಲಿ ನಮೂದು ಮಾಡೋಕೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮಹಾಂತೇಶ್ ಬಳ್ಳಾರಿ ಈತ 22,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಮೊದಲ ಹಂತವಾಗಿ 15,000 ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕ ಬಲೆಗೆ ಬಿದ್ದಿದ್ದಾರೆ.
ನಿನ್ನೆ ಸುಮಾರು ಅರ್ಧ ಗಂಟೆ ಕಾಲ ದರ್ಶನ್ ತನ್ನ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಕುಟುಂಬದ ಜೊತೆಗೆ ಮಾತನಾಡಿ ದರ್ಶನ್ ಮನಸ್ಸಿನ ಭಾರ ಕಡಿಮೆ ಮಾಡಿಕೊಂಡಿದ್ದಾರೆ. ಪತ್ನಿ ಹಾಗೂ ಮಗನಿಗೆ ನೀವೇನು ಬೇಜಾರಾಗಬೇಡಿ, ಧೈರ್ಯವಾಗಿರಿ, ನಾನು ಆರಾಮಾಗಿದ್ದೀನಿ ಅಂತ ಧೈರ್ಯ ತುಂಬಿದಾರಂತೆ. ಪ್ರಧಾನಿ ಮೋದಿ ಇಟಲಿ ಪ್ರವಾಸದಲ್ಲಿದ್ದು ರೋಮ್ನಲ್ಲಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿ ಇಟಲಿ ಪ್ರಧಾನಿ ಮೆಲೋನಿ ಅವರನ್ನ ಭೋಜನ ಕೂಟದಲ್ಲಿ ಭೇಟಿ ಮಾಡುವ ಅವಕಾಶ ಸಿಕ್ಕಿತ್ತು. ನಂತರ ಪ್ರತಿಷ್ಠಿತ ಕೊಲೋಸಿಯಂಗೆ ಭೇಟಿ ನೀಡಲಾಯಿತು ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ಉಭಯ ರಾಷ್ಟ್ರಗಳ ಸ್ನೇಹ ಸಂಬಂಧ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದ್ದೇವೆ ಅಂತ ಅಂದರು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಮೇ 23ರಂದು ಭಾರತಕ್ಕೆ ಆಗಮಿಸುತ್ತಿದ್ದಾರೆ. ಮೇ 23ರಿಂದ 26ರವರೆಗೆ ಮಾರ್ಕ್ ರೂಬಿಯೋ ಭಾರತ ಪ್ರವಾಸದಲ್ಲಿರಲಿದ್ದು ಕೋಲ್ಕತ್ತಾ, ಆಗ್ರಾ, ಜೈಪುರ್ ಹಾಗೂ ನವದೆಹಲಿಗೆ ಭೇಟಿ ಕೊಡಲಿದ್ದಾರೆ. ಅಲ್ಲದೆ ಭಾರತೀಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದು ಇಂಧನ ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮತ್ತು ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ನಿನ್ನೆ ಪಕ್ಷದ ಶಾಸಕರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಮಮತಾ, ಪಶ್ಚಿಮ ಬಂಗಾಳದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಗುರಿಯಾಗಿಸಲಾಗ್ತಾ ಇದೆ. ಬಿಜೆಪಿ ಸರ್ಕಾರ ನಮ್ಮ ಸಂವಿಧಾನಿಕ ವಿಚಾರಗಳು ಮತ್ತು ಮೌಲ್ಯಗಳನ್ನು ಹಾಳು ಮಾಡುತ್ತಿದೆ ಅಂತ ಆರೋಪ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಆಪ್ತ ಸಹಾಯಕ ಚಂದ್ರನಾಥ್ ದತ್ ಕೊಲೆ ಪ್ರಕರಣ ಸಂಬಂಧ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಘಾಜಿಪುರ ನಿವಾಸಿ ವಿನಯ್ ರಾಯ್ ಬಂಧಿತ ಆರೋಪಿ. ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಧಾನಿ ಮೋದಿ ಇಂಧನ ಉಳಿತಾಯಕ್ಕೆ ಕರೆ ನೀಡಿದ್ದ ಹಿನ್ನೆಲೆ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಕೂಡ ಸ್ಕೂಟರ್ ಪ್ರಯಾಣ ಮಾಡಿದ್ದಾರೆ. ಕಾರ್ಯದ ನಿಮಿತ್ತ ಜಾರ್ಖಂಡ್ಗೆ ತೆರಳಿದ್ದಾರೆ. ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಚಿವರು ಅವರನ್ನು ಆತ್ಮೀಯವಾಗಿ ಸ್ವಾಗತವೂ ಮಾಡಲಾಯಿತು. ಬಳಿಕ ಕಾರ್ ಬಿಟ್ಟು ರಾಂಚಿ ಸಂಸದ ಸಂಜಯ್ ಸೇಠ್ ಅವರೊಂದಿಗೆ ಸ್ಕೂಟರ್ನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ನಿಧನರಾಗಿದ್ದಾರೆ. ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಮತ್ತು ರಾಜ್ಯಪಾಲ ಗುರ್ಮಿತ್ ಸಿಂಗ್ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಅಲ್ಲದೆ ಮೇ 21ರವರೆಗೆ ಉತ್ತರಾಖಂಡ್ನಲ್ಲಿ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. ಭಯೋತ್ಪಾದನೆಗೆ ಮಟ್ಟ ಹಾಕುವ ಬಗ್ಗೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮಾತನಾಡಿದ್ದಾರೆ. ಭಯೋತ್ಪಾದನೆ ಜಾಗತಿಕ ಸಮಸ್ಯೆ. ಭಯೋತ್ಪಾದಕರಿಗೆ ಧನ ಸಹಾಯ ತಡೆಯೋಕೆ ನಾವು ಕ್ರಿಪ್ಟೋ ಮೇಲೆ ನಿಯಂತ್ರಣ ಹೇರೋದು ಅಗತ್ಯ ಅಂತಂದರು. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಚೈನಾಗೆ ಭೇಟಿ ಕೊಟ್ಟಿದ್ದು ಗ್ರೇಟ್ ಹಾಲ್ ಆಫ್ ಪೀಪಲ್ನಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಅಮೆರಿಕದ ನಾಯಕ ಡೊನಾಲ್ಡ್ ಟ್ರಂಪ್ ಚೈನಾಕ್ಕೆ ಭೇಟಿ ನೀಡಿದ ಕೆಲವೇ ದಿನಗಳಲ್ಲಿ ಪುಟಿನ್ ಚೈನಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಭೇಟಿ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ. ಜಿನಿವಾದಲ್ಲಿ ನಡೆದ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿರುವಂತಹ ಅವರು, ಭಾರತ ಗುಣಮಟ್ಟದ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆಯನ್ನು ವಿಸ್ತರಿಸುವ ಮೂಲಕ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯನ್ನು ವೇಗಗೊಳಿಸ್ತಾ ಇದೆ. ಇದಕ್ಕಾಗಿ ನಾವು 185,000 ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದ್ದೀವಿ. ಅಲ್ಲದೆ ಭಾರತ ವಿಶ್ವದ ಔಷಧಾಲಯಕ್ಕೆ ಹೆಸರುವಾಸಿಯಾಗಿದೆ. ಆರೋಗ್ಯಕರ ಭವಿಷ್ಯವಾಗಿ ಎಲ್ಲ ದೇಶಗಳು ಒಗ್ಗಟ್ಟು ಮುಂದುವರಿಯಲಿ ಅಂತಂದರು. ನಿನ್ನೆ ನಡೆದ ಮ್ಯಾಚ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಭರ್ಜರಿ ಗೆಲುವು ಸಾಧಿಸಿದೆ. ಜೈಪುರದಲ್ಲಿ ನಡೆದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಆರ್ಭಟಕ್ಕೆ ಲಖನೌ ಟೀಮ್ ಧೂಳಿಪಟ ಆಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಎಲ್ಎಸ್ಜಿ 5 ವಿಕೆಟ್ಗೆ 220 ರನ್ ಗಳಿಸಿತು. ಟಾರ್ಗೆಟ್ ಬೆನ್ನತ್ತಿದ್ದ ಆರ್ಆರ್ 7 ವಿಕೆಟ್ಗಳ ಗೆಲುವಿನೊಂದಿಗೆ ಪ್ಲೇ ಆಫ್ಗೆ ಎಂಟ್ರಿ ಹತ್ತಿರ ಆಗಿದೆ. ಕೆಕೆಆರ್ ಟೀಮ್ಗೆ ಡು ಆರ್ ಡೈ ಪರಿಸ್ಥಿತಿ. ಈಡನ್ ಗಾರ್ಡನ್ನಲ್ಲಿ ನಡೆಯುವ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಕೆಕೆಆರ್ ಸೆಣಸಾಡಲಿದೆ. ಅಗ್ರ 4ನೇ ಸ್ಥಾನ ಪಡಿಬೇಕು ಅಂತಂದ್ರೆ ಉಳಿದ 2 ಪಂದ್ಯಗಳಲ್ಲೂ ಕೆಕೆಆರ್ ಗೆಲ್ಲೇಬೇಕು. ಒಂದ್ ವೇಳೆ ಸೋತ್ರೆ ಪ್ಲೇ ಆಫ್ ರೇಸ್ನಿಂದ ಹೊರಬೀಳ್ತದೆ.